ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲಾಗಿ ಒಂದು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋಂತ ನೋಡೋಣ. ಮೊದಲಿಗೆ ನೀಟಾಗಿ ಬೆಂಡೆಕಾಯಿ ಎಲ್ಲ ವಾಶ್ ಮಾಡಿ ಅದನ್ನು ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಇದನ್ನು ಒಂದು 15 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿರೋವಂಥ ನಾರೆಲ್ಲ ನೀಟಾಗಿ ಹೋಗ್ಬೇಕು. ಅಲ್ಲಿ ತನಕ ಫ್ರೈ ಮಾಡೋಣ. ನೋಡಿ, ಇವಾಗ ಎಲ್ಲ ಫ್ರೈ ಆಗಿದೆ. ಈ ಥರ ಆಗಬೇಕು. ಆವಾಗಲೇ ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿ ಬರೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇವಾಗ ಮತ್ತೆ ಬೇರೆ ಒಂದು ಪಾತ್ರೆಗೆ 1-2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಮತ್ತು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಬೆಂಡೆಕಾಯನ್ನು ಕೂಡ ಹಾಕಿ ಇದಕ್ಕೆ ಇವಾಗ ಫ್ರೈ ಮಾಡಿ ಇಟ್ಟಿರುವಂಥ ಬೆಂಡೆಕಾಯನ್ನು ಕೂಡ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಫ್ರೆಂಡ್ಸ್, ಸ್ವಲ್ಪನೂ ಕೂಡ ನಾರಿರಲ್ಲ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿ ಕಾಯಿ ಮತ್ತು ಚಕ್ಕೆ ಮಸಾಲ ಯಾವುದನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ. ತುಂಬಾ ಸಿಂಪಲಾಗಿರುತ್ತೆ. ನೋಡಿ, ನೀವೇ ಇನ್ನೊಂದು ಸಲ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಂತೂ. ಇದು ಮುದ್ದೆ ಮತ್ತು ರೈಸು, ಚಪಾತಿ, ಪೂರಿದಂತೂ ಸೂಪರಾಗಿರುತ್ತೆ ಮಾತ್ರ. ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ 2 ಟೊಮೊಟೊನ ನಾನು ರುಬ್ಬಿ ಹಾಕ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಕಾಯಿನೂ ಕೂಡ ಹಾಕಿಲ್ಲ. ಹುಳಿ ಟೊಮೊಟೊ ತೊಗೊಳ್ಳಿ, ಆದಷ್ಟು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಅದೇ ಮಿಕ್ಸರ್ ಜಾರಿಗೆ ಇವಾಗ ಸ್ವಲ್ಪ ನೀರು ಹಾಕಿ ಹಾಕೋತಾ ಇರೋದು ನಾನು ಅಷ್ಟೇ. ನೋಡಿ, ಟೊಮೊಟೊ ಬಿಟ್ಟು ಇನ್ಯಾವುದೇ ಮಸಾಲೆನೂ ಕೂಡ ಹಾಕಿಲ್ಲ ನಾನು. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂಥ ಬೆಂಡೆಕಾಯಿ ಗೊಜ್ಜು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಮತ್ತು ಹಾಗೆಯೇ ಮಕ್ಕಳಿಗೆ ಇದು ಬ್ರೈನ್ ಡೆವಲಪ್ಮೆಂಟು ತುಂಬಾ ಚೆನ್ನಾಗಿದೆ. ಡೈಜೆಷನ್ನು ಅಷ್ಟೇ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಮನೇಲೇ ಮಾಡಿರುವಂಥ ಸಾಂಬಾರು ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ 1.5 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಬೆಂದಮೇಲೆ ಸ್ವಲ್ಪ ನೀರೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಂದು 5 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸೋಣ. ನಾವು ಬೆಂಡೆಕಾಯಿನ ಫ್ರೈ ಮಾಡೋದ್ರಿಂದ ತುಂಬ ಏನು ಬೇಯೋದೇನು ಬೇಡ. ಆಲ್ರೆಡಿ ಇವಾಗ ಅದು ಒಂದು 75% ಕುಕ್ ಆಗಿದೆ. ಇವಾಗ ಸ್ವಲ್ಪ ಈ ಥರ ಖಾರ ಮತ್ತು ಮಸಾಲೆಯಲ್ಲಿ ಸ್ವಲ್ಪ ಕುಕ್ ಆದರೆ ಸಾಕು. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ. ನಾನು ಇದ್ರ ಜೊತೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮುದ್ದೆನ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ. ನೋಡಿ, ಇವಾಗ ರೆಡಿಯಾಗಿದೆ. ಹೇಗೆ ಬಂದಿದೆ ಫ್ಲೇವರ್ ಅಂತ ಸಖತ್ತಾಗಿ ಬರ್ತಾಯಿದೆ ಮಾತ್ರ. ನೋಡಿ, ಇವಾಗ ಹೇಗಾಗಿದೆ ಅಂತ ಬೆಂಡೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿದೆ ಮಾತ್ರ. ಯಾವುದೇ ರೀತಿ ಸ್ವಲ್ಪನೂ ಕೂಡ ನಾರಿಲ್ಲ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಹಾಗೆಯೇ ನಮ್ಮ ದೀಕ್ಷಾ ನೋಡಿ, ಅವ್ರ ಪಪ್ಪನ್ನ ಊಟ ಮಾಡೋಕ್ಕೂ ಕೂಡ ಬರ್ತಾಯಿಲ್ಲ. ಅವಳು ಅವ್ರ ಪಪ್ಪನಿಗೆ ಫೇಸ್ಗೆಲ್ಲ ಕ್ರೀಮ್ ಹಚ್ತಾ ಇದ್ದಾಳೆ. ದೀಕ್ಷಾ ಏನು ಮಾಡ್ತಿದೆ? ಪಪ್ಪಂಗೆ ಕೋಲ್ಡ್ ಕ್ರೀಮ್ ಹಚ್ತಾ ಇದ್ದೀನಿ. ಏನಕ್ಕೆ? ಪಪ್ಪ ಬೆಳಗ್ಗೆಯಿಂದ ವೆಲ್ಡಿಂಗ್ ಮಾಡ್ತಾನೆ ಇದ್ರು, ಅದಕ್ಕೆ ಮುಖ ಉರಿತಾ ಇದೆಯಂತೆ, ಅದಕ್ಕೆ ಹಚ್ತಿದ್ದೀನಿ. ಹೌದಾ? ಸರಿ ಬಿಡಪ್ಪ. ನೋಡಿ ಫ್ರೆಂಡ್ಸ್, ನಮ್ಮ ದೀಕ್ಷಾ ವಿಕ್ಸ್ ಬಾಟ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ದನ್ನು ಕ್ರೀಮ್ ಬಾಟ್ಲಿಗೆ ಹಾಕಿಟ್ಟಿದ್ದಾಳೆ. ನೋಡಿ, ಇವಾಗ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಒಂದು ಕಾಟನ್ ತಗೊಂಡು ವಿಕ್ಸ್ನ ಸ್ವಲ್ಪ ಅದಕ್ಕೆ ಹಾಕಿ ಇದನ್ನು ಕಿವಿಗೆ ಇಟ್ಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಸ್ವಲ್ಪ ಶೀತ ಕಡಿಮೆ ಆಗುತ್ತೆ ಮತ್ತು ತಲೆನೋವಿದ್ದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಮ್ಮ ದೀಕ್ಷಾ ಇದನ್ನ ಮನೇಲಿದ್ರೆ ಏನಾರು ಒಂದು ತುಂಡು ಕೆಲಸ ಮಾಡ್ತಾಯಿರ್ತಾಳೆ. ನೋಡಿ, ನಾನು ಯೂಸ್ ಮಾಡ್ತಿರೋಂಥ ವಿಕ್ಸು ಮೆಂಥೋ ಪ್ಲಸ್ಸು. ನಾನು ಅದನ್ನೇ ಯಾವಾಗಲೂ ಯೂಸ್ ಮಾಡೋದು. ಕ್ರೀಮ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ವಾಶ್ ಮಾಡಿ ಇದಕ್ಕೆ ತುಂಬಿಟ್ಟಿದ್ದಾಳೆ. ನಮ್ಮ ಮಮ್ಮಿ ಬೈತಾರೆ ಅಂತ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.